ಎಲ್ಲರಿಗೂ ಬೆಳಗಿನ ಶುಭೋದಯ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ನಿಮ್ಮೆಲ್ಲರಿಗೂ ಮನೆಯಲ್ಲಿ ಮೊದಲ ಗುರು ತಾಯಿಯಾಗಿರ್ತಾಳೆ. ಹಾಗೆ ನಾವು ಬೆಳೀತಾ ಬೆಳೀತಾ ನಮ್ಮ ಜೀವನದಲ್ಲಿ ಅನೇಕ ಗುರುಗಳು ಬಂದು ಹೋಗ್ತಾರೆ. ಅಂಥ ಒಂದು ಗುರುಗಳನ್ನು ಸ್ಮರಿಸುವಂಥ ದಿನ ಇಂದು. ಈ ದಿನ ಧಾರ್ಮಿಕವಾಗಿ ಮತ್ತು ಶೈಕ್ಷಣಿಕವಾಗಿ ತುಂಬ ಮಹತ್ವದ್ದು. ಹಾಗೆ ಇಂದು ನಿಮಗೆ ಕಲಿಸುತ್ತಿರುವಂಥ ಗುರುಗಳೆಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸುವಂತಹ, ಅವರಲ್ಲಿ ಭಕ್ತಿ ಭಾವವನ್ನು ನಿಮ್ಮಲ್ಲಿ ಸ್ಮರಿಸುವಂಥ ದಿನ ಇಂದು. ಎಲ್ಲರಿಗೂ ಗುರುಪೂರ್ಣಿಮೆ ಹಬ್ಬದ ಶುಭಾಶಯಗಳು. Today we are celebrating Guru Purnima in our school. First, I wish you all very happy Guru Purnima. Today is a very important day where we can say thank you for our teachers and parents and all the people who guide us in our life. The word Guru means a person who removes darkness and brings light in our life. Gurus guide us, support us, and they give knowledge and wisdom in our life. So on this special day, let us all thank for our gurus who guide us and for their hard work, blessings and support on us. Once again, I welcome you all and very happy Guru Purnima. Thank you. Let's welcome our principal Purushottam sir to light the ceremonial lamp symbolizing the illumination of knowledge and guidance. Let's set the tone for today's celebration with a soulful prayer song. Please welcome our grade 5 girls for the stage. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಬ್ರಹ್ಮ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಬ್ರಹ್ಮ. ಗುರು ಅಂದರೆ ಶಕ್ತಿ, ಗುರುವಿನಲ್ಲಿರಲಿ ಭಕ್ತಿ, ಗುರು ನಮ್ಮ ಬಾಳಿಗೆ ಸ್ಫೂರ್ತಿ. ಗುರು ಜಗಜ್ಯೋತಿ, ಗುರು ನೀಡುವನು ಮುಕ್ತಿ, ಗುರುವಿನಿಂದ ನಮ್ಮ ಕೀರ್ತಿ. ಗುರು ಬದುಕಿನ ಸಾರಥಿ, ಗುರು ತೋರ ಮುಕ್ತಿ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಬ್ರಹ್ಮ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಬ್ರಹ್ಮ. ಗುರುವಿನಿಂದ ನಮಗೆ ಜ್ಞಾನ, ಗುರು ಕಳೆವ ಜ್ಞಾನ, ಗುರುವಾಕ್ಯ ಮಾಡೋ ಮಾನವ. ಗುರು ನಮ್ಮ ಪ್ರಾಣ, ಗುರು ನಮ್ಮ ಅಂಧಕರಣ, ಗುರು ಬಳಗ ಗಳಿಸೋ ಜಾನ. ಗುರು ಇದ್ದರೆ ಈ ಜೀವನ, ಹಿಡಿ ದಿವ್ಯ ಚರಣ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಬ್ರಹ್ಮ. ಓ ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಬ್ರಹ್ಮ. ಓ ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಬ್ರಹ್ಮ. ಧನ್ಯವಾದಗಳು. Thank you girls. Let's hear from our talented students Nirjar and Likita, who will reflect on the significance of Guru Purnima. Morning to one and all. My name is Nirjara from grade 8.
Good morning to everyone. I am Likita from grade 8. Today we are going to perform a conversation about Guru Purnami. ಹಲೋ ನಿರ್ಜರ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಏನು ಈ ಕಡೆ ಪ್ರಯಾಣ? ನಾನಿವತ್ತು ಕ್ಯಾಲೆಂಡ್ರ್ ನೋಡ್ತಾ ಇದ್ದೆ. ಅದರಲ್ಲಿ ಗುರು ಪೂರ್ಣಿಮಾ ಅಂತ ಇತ್ತು. ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನಿಂಗೆ ಗೊತ್ತಿರುತ್ತೆ ತಿಳ್ಕೊಳ್ಳೋಣ ಅಂತ ಈ ಕಡೆ ಬಂದೆ. ಓ ಹೌದಾ? ಹೌದು. ಗುರು ಪೌರ್ಣಮಿ ಅಂದರೆ ಏನು? ಅದನ್ನು ಆಚರಿಸೋ ಉದ್ದೇಶ ಏನು? ಅದನ್ನು ನಾನು ಹೀಗೆ ನೀನು ಹೇಳ್ತೀನಿ. ಗುರು ಪೌರ್ಣಿಮಾ ನಮ್ಮ ಜೀವನದಲ್ಲಿ ಗುರುವಿನ ಮಹತ್ವವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಆಚರಿಸುವ ಹಬ್ಬವಾಗಿದೆ. ಇದನ್ನು ಶ್ರೇಷ್ಠ ಗುರು ವ್ಯಾಸರ ಜನ್ಮದಿನವಾಗಿ ಕೂಡ ಆಚರಿಸಲಾಗುತ್ತದೆ. ಆದ್ದರಿಂದ ಇದನ್ನು ವ್ಯಾಸ ಪೂರ್ಣಿಮಾ ಎಂದು ಕೂಡ ಕರೆಯಲಾಗುತ್ತದೆ. ಇನ್ನೊಂದು ಕಡೆ ಬೌದ್ಧರು ಈ ದಿನವನ್ನು ಗೌತಮ ಬುದ್ಧನ ಪ್ರಥಮ ಧರ್ಮೋಪದೇಶವಾಗಿ ಕೂಡ ಆಚರಿಸಲಾಗುತ್ತದೆ. ಗೌತಮ ಬುದ್ಧ ಸಾರನಾಥದಲ್ಲಿ ಪ್ರಥಮ ಬಾರಿ ಧರ್ಮೋಪದೇಶ ನೀಡಿದ ದಿನವಾಗಿದೆ. ಅಷ್ಟೇ ಅಲ್ಲ, ಗುರು ಎನ್ನುವುದು ಸಂಸ್ಕೃತ ಭಾಷೆಯ ಶಬ್ದವಾಗಿದೆ. ಗು ಎಂದರೆ ಅಂಧಕಾರ ಮತ್ತು ಅಜ್ಞಾನ, ರು ಎಂದರೆ ದೂರು ಮಾಡುವ. ಅಂಧಕಾರ ಮತ್ತು ಅಜ್ಞಾನವನ್ನು ದೂರು ಮಾಡುವ ಎಂದರ್ಥ. ಇದು ಧಾರ್ಮಿಕ ಪ್ರಾಮುಖ್ಯತೆಯ ಜೊತೆಗೆ ಶೈಕ್ಷಣಿಕ ಮಹತ್ವವೂ ಇದೆ. ಈ ದಿನ ಹಲವಾರು ತಮ್ಮ ಶಿಕ್ಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಆಚರಿಸುತ್ತಾರೆ. ಇನ್ನೊಂದು ಕಡೆ ಯೋಗ ಸಂಪ್ರದಾಯದಲ್ಲಿ ಶಿವನು ಸಪ್ತರ್ಷಿಗಳಿಗೆ ವಿದ್ಯೆ ನೀಡಿದ ದಿನವಾಗಿ ಕೂಡ ಆಚರಿಸಲಾಗುತ್ತದೆ. ನನಗೀಗ ಗುರು ಪೂರ್ಣಿಮಾ ಯಾಕೆ ಆಚರಿಸುತ್ತಾರೆ ಎಂದು ತಿಳಿಯಿತು. ಎಲ್ಲರಿಗೂ ಗುರು ಪೌರ್ಣಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಧನ್ಯವಾದಗಳು. Nirjara and Likita, we are delighted to have Dashami from grade 7 to share inspiring thoughts on this occasion. Welcome Dashami. Myself Dashami. I'm studying in grade 7. My school name is Nivedita English School CBSE. Respected teachers and my dear friends, today we celebrate Guru Purnima, a day dedicated to honoring our teachers and mentors. It's a day to express our gratitude for knowledge, wisdom and guidance they provide us with. Our teachers are like guiding stars in our life. They illuminate our path with knowledge, helping us to understand the world around us. They not only teach us academic subjects but also instill valuable life lessons and moral values. On this day, special day, let's remember our teachers past and present who have played significant role on shaping our lives. Let's thank them for their selfless dedication and contributing. Let's strive to become members of society. Happy Guru Purnima. Thank you. We are honored to have Jayalakshmi ma'am share wisdom and experience on this special occasion. Welcome Jayalakshmi ma'am. ಬೆಳಗಿನ ಶುಭೋದಯಗಳು, ಹಾಗೆ ಗುರುಪೂರ್ಣಿಮೆಯ ಶುಭಾಶಯಗಳು. ಗುರು ಅನ್ನುವ ಒಂದು ಪದವೇ ವಿಶಿಷ್ಟ ಅರ್ಥವನ್ನ ಕೊಡ್ತಕ್ಕಂಥದ್ದು. ನಮ್ಮ ವಿದ್ಯಾರ್ಥಿಗಳು ಹೇಳಿದ ಹಾಗೆ ಗುರು ಅಂಧಕಾರದಿಂದ ಬೆಳಕಿನೆಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿಯನ್ನ ಹೊಂದಿರತಕ್ಕಂಥ ಒಂದು ಸ್ಥಾನದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಅಂದರೆ ಗುರುವನ್ನ ನಾವು ದೇವತೆಗಳ ಒಂದು ಸ್ಥಾನದಲ್ಲಿಟ್ಟು ನೋಡ್ತಕ್ಕಂಥ ಒಂದು ಸಂಪ್ರದಾಯವು ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲೂ ಸಹ ಇದೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಂದರೆ ಇದೊಂದು ಮಹತ್ವದ ದಿನ. ವೇದವ್ಯಾಸರು ಹುಟ್ಟಿದಂತಹ ಒಂದು ದಿನ. ವೇದಗಳನ್ನು ವಿಭಾಗಿಸಿ ಮಹಾಭಾರತವನ್ನು ಬರೆದು ಆ ಋಷಿ ಸಂಪ್ರದಾಯಕ್ಕೆ ಒಂದು ಮೂಲ ಕಾರಣಭೂತರಾಗ್ತಾರೆ. ಅಷ್ಟೇ ಅಲ್ಲದೆ ಬೌದ್ಧ ಸಂಪ್ರದಾಯದಲ್ಲೂ ಸಹ ಇದೊಂದು ಧರ್ಮದ ದಿನ ಅನ್ನೋ ಒಂದು ಹೆಸರಿನಲ್ಲಿ ಆಚರಿಸಲಾಗುತ್ತೆ. ಬರೀ ಸಂಪ್ರದಾಯದಲ್ಲಿ ಮಾತ್ರ ಅಲ್ಲದೆ ಒಂದು ಟೆಕ್ನಾಲಜಿ ಎಷ್ಟೇ ಮುಂದುವರೆದಿದ್ರೂ ಸಹ ಗುರುವಿನ ಸ್ಥಾನವನ್ನು ನಾವು ಅಲ್ಲಗಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಮುಂದುವರೆದ್ರೂ ಗುರುವಿಗೆ ಇರ್ತಕ್ಕಂಥ ಮಹತ್ವವು ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲು ಗುರು ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸಹ ತನ್ನ ಮೊದಲನೇ ಗುರು ತಾಯಿಯೇ ಆಗಿರ್ತಾರೆ. ನೀವೆಲ್ಲರೂ ಸಹ ನಿಮ್ಮ ತಾಯಿಯನ್ನೇ ಮೊದಲ ಗುರು ಅಂತ ಭಾವಿಸ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನನ್ನ ಕಳಕಳಿಯ ಮನವಿ. ಅಷ್ಟೇ ಅಲ್ಲದೆ
ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲೂ ಸಹ ಈ ದಿನವನ್ನ ಗುರುವಿಗೆ ಒಂದು ಕೃತಜ್ಞತಾ ಮನೋಭಾವನೆಯನ್ನ ಸಲ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇದೊಂದು ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ನಮ್ಮ ಪುರಾತನ ಸಂಸ್ಕೃತಿಯನ್ನ ನೋಡ್ತಾ ಬಂದ್ರೆ ಎಲ್ಲಾ ಒಂದು ಧರ್ಮಗಳಲ್ಲೂ ಸಿಖ್ ಧರ್ಮದಲ್ಲಿ ಉದಾಹರಣೆಯಾಗಿ ಗುರು ನಾನಕ್ ಇರ್ಬೋದು, ನಮ್ಮ ಹಿಂದೂ ಧರ್ಮದಲ್ಲಿ ರಾಮಕೃಷ್ಣ ಪರಮಹಂಸ, ಹಾಗೇನೆ ಸ್ವಾಮಿ ವಿವೇಕಾನಂದ, ಇಸ್ಲಾಂ ಧರ್ಮದಲ್ಲಿ ಮಹಮ್ಮದ್ ಪೈಗಂಬರ್, ಹಿಂದೂ ಧರ್ಮದಲ್ಲಿ ಗುರು ರಾಘವೇಂದ್ರರು, ಇವರೆಲ್ಲರೂ ಸಹ ಗುರುಗನ ಸ್ಥಾನದಲ್ಲಿ ನಾವಿಟ್ಟು ಪೂಜೆ ಮಾಡತಕ್ಕಂಥ ಒಂದು ಸಂಪ್ರದಾಯವನ್ನ ಬೆಳೆಸ್ಕೊಂಡಿದ್ದೀವಿ. ಈ ಸಂಪ್ರದಾಯವು ಬರೀ ಸಂಪ್ರದಾಯವಾಗಿ ಉಳಿಯದೆ ಗುರುವಿನ ಒಂದು ಸ್ಥಾನವನ್ನ ನಾವು ಎತ್ತರದಲ್ಲಿ ಇಟ್ಟು ಎಲ್ಲ ಗುರುಗಳಿಗೂ ಕೃತಜ್ಞತಾ ಭಾವನೆಯನ್ನ ಸಲ್ಲಿಸೋದೇ ಈ ಒಂದು ಆಚರಣೆಯ ಉದ್ದೇಶವೂ ಸಹ ಆಗಿದೆ. ಧನ್ಯವಾದಗಳು. Hear from our principal Purushottam sir, who will guide us on. As you all celebrated Guru Purnima, first of all, I'll say why we celebrate Guru Purnima. You know, your teachers, your friends have given more information about the Guru Purnima. See, in every year, in the month of Ashada, on the Purnami day, we will celebrate Guru Purnima. It is also the birthday of Veda Vyasa. Who is Veda Vyasa? Anybody knows who is Veda Vyasa? Huh? Come. Writer of Mahabharata. Mahabharata. Did you know what is Mahabharata? Huh? Okay, if it knows better, if you don't know, then you just see in TV or else read the epic stories, you will get to know what is Mahabharata all. She is the first Hindu Guru. On his birthday, we are going to celebrate Guru Purnima. In our lives, we'll see many Gurus. Whom you treat as a Gurus, yourself, you are the Guru for you. You have a teachers. I will come for the first point. Your mother is your first teacher. Your teacher has said that. Taye Modala Guru. Why we will treat mother as a first teacher? She will make us to learn everything. Yes or no? That's why she is the first teacher for her. And we have to respect other teachers. In the sense, more than your mother, you have to respect your teachers. You don't have any blood relationship or anything on your teachers, but they will give everything for you. What they will give? The major thing what you need, the knowledge. They will take you into a right path. Nobody else will take you in a right path except your parents. Only your teachers will take you. Why they have to take you into a right path? They are gurus. You should respect. That's why they have to take you in a right path. They are into this profession means they have something that we need to do something for the coming generations. They have to learn the good things and they should become a good leaders and they also become a good gurus in a future endeavor. Yes or no? Always respect your teachers, obey whatever they say, follow whatever the things they will guide for you and go in the right way. As in Sanskrit they said, ma'am has told, Guru is what? Gu and Ru. Gu is nothing but darkness. Ru means removal. In your life, the darkness removal will be done by your gurus. That is majorly by your teachers. So always obey them, respect them. And moreover, ma'am said, joining your palm to your teachers, how you will make? How to join your palm? Near your chest, center of your chest. When you enter to your class, when your teacher comes inside your class, you just join your hands and then respect them today and all the days. Today you start it, every day will be a Guru's day. Means whatever Guru says, we have to follow it. Okay? Thank you one and all the best on this Guru Purnima day. Let everything be a positive for everyone.
All the best for you all. Thank you. Thank you, sir. Let's conclude with a vote of thanks. Please join me in welcoming Mamta ma'am to propose the vote of thanks. Please welcome ma'am. ಒನ್ ಆ್ಯಂಡ್ ಆಲ್ ಪ್ರೆಸೆಂಟ್ ಹಿಯರ್ ನಿಮಗೆಲ್ಲರಿಗೂ ಗುರು ಪೌರ್ಣಮಿಯ ಶುಭಾಶಯಗಳು. आप सभी को गुरु पौर्णिमा का दिन का शुभकामनाएं. विश यू ऑल हैप्पी गुरु पौर्णिमा. Guru, Gu means darkness of ignorance, Ru means removes of darkness. Guru is an aspiration, Guru is an inspiration. May this Guru Purnima brings you wisdom, prosperity and strengthen in your life. I would like to first thank Principal Purushottam sir and Rohini ma'am to given this opportunity to celebrate Guru Purnima in our school. And I would like to thank Jayalakshmi ma'am for sharing valuable words and importance of Guru Purnima. And I would like to thank our colleagues, teachers, and I would like to thank all participants, and I would like to thank dear, beloved, our students. Thank you, one and all.